ಅತ್ತಿಗೆ ಆ ಹುಡುಗಿ ಬೇರೆ ಯಾರೂ ಅಲ್ಲ ಅತ್ತಿಗೆ. ಯಾರು ಹೇಳು? ಅಯ್ಯೋ ಅಣ್ಣ ಬರ್ತಾವನೆ. ಅದ್ಗೇನಾದ್ನಿ ಇಬ್ರು ಇಲ್ಲಿ ನಿಂತ್ಕೊಂಡು ಏನು ಮಾಡ್ತಾ ಇದ್ದೀರಾ? ನಮ್ಮದು ಮಾತಾಡೋದು ಸುಮಾರು ಇರುತ್ತಪ್ಪ, ನಿಮ್ಗೆ ಯಾಕದು? ಏನೋ ಕೇಳದ್ನಪ್ಪ, ಅದಕ್ಕೆ ಯಾರ ಹಿಂಗೆ ಆಡಾರ? ರಾಣಿ ನಡಿ, ನಾವು ಮನೆಗೆ ಹೋಗೋಣ. ಗರ್ಲ್ಸ್ ಯಾವಾಗಲೂ ಸೀಕ್ರೆಟ್ ಮೇಂಟೈನ್ ಮಾಡಬೇಕು, ಬಾಯ್ಸ್ ಹತ್ರ ಹೇಳೋ ಹಂಗಿಲ್ಲ. ಬಾ ಹೋಗೋಣ. ರಾಣಿ, ಭಾರತವ ಏನು ಹೇಳ್ತಿದ್ದೇವ? ನೋಡು, ನೀನಂತವ ಮಾತು ಕೊಟ್ಟಿದ್ಯಾ, ಭಾರುಗೆ ಪ್ರೀತಿ ಇಸ್ಯ ಯಾವ ಕಾರಣಕ್ಕೂ ಗೊತ್ತಾಗ್ಬಾರ್ದು ಆಟೆಯ. ಸರಿ ಅಣ್ಣ, ಹೇಳಕ್ಕಿಲ್ಲ. ಸರಿ ಕಣ. ಪಾರು, ಪಾರು. ಅತ್ಗೆ, ಅಣ್ಣ ಕರೀತಿದ್ದಾನೆ. ಪಾರು, ಹೇಳಿ ಮಾವ. ನಿಂಗೆ ಆಲ್ಕೋವಾ, ಕೊಬ್ಬರಿ ಮಿಠಾಯಿ, ಕಡಲೆ ಮಿಠಾಯಿ ಅಂದರೆ ಇಷ್ಟ ಅಲ್ವಾ? ಅದಕ್ಕೆ ತಕ ಬಂದೀನಿ. ತಕ ಪಾರು. ಇದೆಲ್ಲ ನಂಗೆ ತುಂಬ ಇಷ್ಟನೇ ಮಾವ, ಆದರೆ ಈಗ ಯಾಕೆ ಇದೆಲ್ಲ? ಅತ್ಗೆ, ಅಲ್ಲೇನಾರು ತಿನ್ಬೇಕು ಅನ್ಸಿದ್ರೆ ಇನ್ನೇನು ಮಾಡ್ತೀಯಾ? ಅದಕ್ಕೆ ಅಣ್ಣ ಇದೆಲ್ಲ ತಂದಿದ್ದಾನೆ, ತಗೋ. ಪಾರು, ಅಮೆರಿಕದವರು ಚಂದ್ರಲೋಕಕ್ಕೆ ಹೋಗಿ ಬಂದವ್ರೆ, ಆದ್ರೆ ಏನು ಪ್ರಯೋಜನ? ಅವ್ರಿಗೆ ಚಕ್ಲಿ ಮಾಡೋಕ್ಕೆ ಬರೋಕ್ಕಿಲ್ವೇ? ಅವರು ಹೆಜ್ಜೆಜ್ಜಿಗೂ ಮಿಷಿನ್ ಕಂಡಿಡ್ದವ್ರಂತೆ, ಆದರೂ ಏನು ಪ್ರಯೋಜನ? ಅವ್ರಿಗೆ ಈ ಮಿಠಾಯಿ ಮಾಡೋಕ್ಕೆ ಬರೋಕ್ಕಿಲ್ವೇ? ಅದಕ್ಕೆ ಅಲ್ಲಿ ಏನೇನು ಸಿಗಕ್ಕಿಲ್ವೋ ಅದನ್ನೆಲ್ಲ ನಾ ತಕ್ಕ ಬಂದೀನಿ. ತಕ ಬರೋ. ಅದಕ್ಕೆ ತಗೊಳತ್ಗೆ ಇದು ನೋಡ್ದಾಗ್ಲಾದ್ರೂ ನಮ್ ನೆನಪಾಯ್ತದೋ ಏನೋ. ತಕ ಬರೋ. ರಾಣಿ, ತಕ ಬರವ. ಏನು ಮಾವ ಅದು? ಅಣ್ಣ ಪ್ರೀತಿಯಿಂದ ಏನು ಬೇಕಾದ್ರೂ ಕೊಡ್ಬೋದು. ಅದಕ್ಕೆ ಯಾಕೆ ಏನು ಅಂತ ಕೇಳಬೇಕಾ? ಹಂಗಲ್ಲ, ಸುಮ್ಮನೆ ಇದೆಲ್ಲ ನನಗೆ ಯಾಕೆ ಅಂತ. ನಿಮಗೋಸ್ಕರ ಅಲ್ಲ ಅದಕ್ಕೆ, ನಮಗೋಸ್ಕರ ಕೊಡ್ತಿದ್ದಾನ ಅಣ್ಣ. ಅವನೇನೇ ಕೊಟ್ಟರು ಬೇಡ ಅನ್ಬೇಡಿ. ಅಣ್ಣ ತಕ್ಕ ಎಣಸ್ಕ. ಎಣಿಸ್ಬಿಟ್ಟು ಇಟ್ಟಿದ್ದೀನವ. ಬರೋ, ತಕ ಬರೋ. ಮಾವ, ಇಷ್ಟೊಂದು ದುಡ್ಡೇನಿಕೆ? ಬಾರು, ಊರು ಬಿಟ್ಟು ಊರಿಗೆ ಹೋಯ್ತಿದ್ಯಾ, ನಿನಗೆ ಖರ್ಚಿಗೆ ಬೇಕಲ್ವಾ? ನಿನ್ನ ಹಂಗೆ ಕಳ್ಸೋಕಾಯ್ತದ? ನಮ್ಮ ಗೋಡಂಬಿ ಹೇಳ್ತಿದ್ದ, ಅಲ್ಲಿ ಅಮೆರಿಕದಾಗೆ ನಮ್ಮ ರೂಪಾಯಿ ನಡೆಯೋಕ್ಕಿಲ್ವಂತೆ, ಅಲ್ಲಿ ಅದೆಂಥದೋ ಡಾಲರ್ ಅಂತೆ. ಮಾವ, ಅದು ಡಾಲರ್. ಡಾಲರ್ ನೋಡು, ಎಷ್ಟು ಸಂದಾಗ್ತಿತ್ತೀಯ. ನೀನು ಹೋದ್ಮೇಲೆ ಅಣ್ಣನ ಯಾರು ತಿಂತಾರ? ಅದಕ್ಕೆ ಸುಮ್ಕಿರವ, ಈಡ್ ದಿನ ತಿದ್ದಿಲ್ವಾ? ಆಡ್ ಸಾಕು ಜೀವನಕ್ಕೆ. ಬಾರು, ಆಮೇಲೆ ಅಲ್ಲಿ ಅಮೆರಿಕದಾಗೆ ಅವ್ರು ₹1 ನಾವು ₹80 ಕೊಡ್ಬೇಕಂತೆ. ಆ ಲೆಕ್ಕ ನೋಡಿದ್ರೆ ಈ ದುಡ್ಡು ಕಮ್ಮಿನೇ. ಅಲ್ಲ ಮಾವ, ಇಷ್ಟೊಂದು ದುಡ್ಡು ಎಲ್ಲಿಂದ ತಂದೆ? ಪ್ರಿಂಟ್ ಹಾಕ್ಸ್ದೆ ಅನ್ಕ, ನಿನ್ಗೆ ಯಾಕದಲ್ಲ? ಪಾರು, ಸುಮ್ಕೆ ಹಿಡ್ಕ. ಪಾರು, ನೀನು ಓದೋ ಮಗ್ಗಿ, ನಿಮ್ಗೆ ಏನು ಬೇಕಿದ್ರು ನಾನು ಕೇಳು, ನಾನು ಇವನಿ, ಸರಿನಾ? ತಕ. ಹಠ ಮಾಡ್ಬೇಡ ಪಾರು, ತಕ.
ರಾಣಿ, ರಶ್ಮಿ, ರತ್ನ, ನೀವೆಲ್ಲರೂ ನಾಳೆ ಬೆಳಗ್ಗೆ ನಿಮ್ಮ ಅತ್ತಿಗೆ ಹೊಂಟೋಯ್ತಾರೆ. ಅದಕ್ಕೆ ಅವಳಿಗೇನೇನು ಇಷ್ಟನೋ ಎಲ್ಲ ತಿಂಡಿನೂ ಮಾಡಿ. ಆಮೇಲೆ ಚಟ್ನಿ ಪುಡಿ, ಸಾಂಬಾರ್ ಪುಡಿ, ಚಪಾತಿ ಇದೆಲ್ಲದನ್ನೂ ಕಟ್ಕೊಡಿ. ಬಾರುವಲ್ಲಿ ಏನೇನೋ ತಿಂದು ಆರೋಗ್ಯ ಹಾಳು ಮಾಡ್ಕೊಳ್ಳೋದು ಬೇಡ. ಆಮೇಲೆ ನಾಳೆ ಬೆಳಗ್ಗೆ ಅಕ್ಕಿ ರೊಟ್ಟಿ ಮಾಡಿ. ಸರಿ ಅಣ್ಣ. ಊರ್ಗೂರ್ಗೆ ಬೆಂಕಿ ಬೀಳಿ, ಆದ್ರೆ ನಿಂಗೆ ಮಾತ್ರ ಏನೂ ಹಾಕಿಲ್ಲ. ನೀನ್ ಮಾತ್ರ ಗಾಳಿಗೆ ತೂರಾಡ್ಕೊಂಡು ನೆಮ್ಮದಿಯಾಗಿರ್ತೀಯ. ಅಲ್ಲ, ನೀನ್ ಯಾವ ಕ್ಷಣದಲ್ಲಿ ನಮ್ಮ ಮನೆ ಬಿಟ್ಟು ಹೋದ್ಯೋ ಗೊತ್ತಿಲ್ಲ. ಆ ಕ್ಷಣದಿಂದ ಯಾರಿಗೂ ಒಳ್ಳೇದಾಯ್ತಿಲ್ಲ. ಆದ್ರೆ ನಮ್ಮ ಪಾರು ಮನೆ ಖಾಲಿ ಕ್ಷಣದಿಂದ ನಮ್ಮ ಮನೆ ಖುಷಿ ತಂದು. ನಾನು ಏನೇನೋ ಅನ್ಕೊಂಡು ನನ್ನ ತಂಗಿರ್ನ ಕಟ್ಟಾಕಿದ್ದೆ. ಆ ಕಟ್ಟನೆಲ್ಲ ಬಿಚ್ಚಿ ಮಾತಲ್ಲಿ ನನಗೆ ಪೆಟ್ಕೊಟ್ಟು ನನ್ನ ಬಂಗಾರದಂಗೆ ತಿಂದ್ಬಿಟ್ಲು. ಅಮ್ಮ, ಸಂಸಾರ ಅಂದ್ರೆ ಹಿಂಗಿರ್ತದೆ, ಈಗ ನಾವೆಲ್ಲರೂ ಖುಷಿಯಾಗಿರ್ಬೋದು ಅಂತ ಅನ್ಕೊಂಡಿದ್ದೆ. ಅಷ್ಟಲ್ಲಿ ಕೆಟ್ಕೊಂಡು ಬಿದ್ದ್ಬಿಡುತ್ತಲ್ಲ. ನಿನಗೆ ನಾವ್ಯಾರು ನೆಮ್ಮದಿಯಾಗಿರೋದನ್ನ ನೋಡಕ್ ಹಾಕಿಲ್ಲ, ಸಹಿಸ್ಕೊಳಕ್ ಹಾಕಿಲ್ಲ. ಅದಕ್ಕೆ ಪಾರುನ ನಮ್ಮಿಂದ ದೂರ ದೂರ ಕಳಿಸ್ತಾ ಇದೆಯಾ? ಪಾರುನ ನಮ್ಮ ಮನೆಯಿಂದ ಆಚೆ ಕಳಿಸ್ಬೇಕು ಅಂದ್ರೆ ಸಿದ್ಧಾರ್ಥ್ ಸರ್ ಜೊತೆ ಮದುವೆ ಮಾಡಿಸಿ ಅವಳನ್ನ ಖುಷಿಯಾಗಿ ಮನೆಯಿಂದ ಕಳಿಸ್ಕೊಡ್ಬೇಕು ಅನ್ಕೊಂಡಿದ್ದೆ. ಆದ್ರೆ ಈಗ ಪಾಪ ಮನ್ಸಲ್ಲೆಲ್ಲ ನೋವು ತುಂಬಿಕೊಂಡು, ಕಣ್ಣಲ್ಲಿ ನೀರು ತುಂಬಿಕೊಂಡು ಮನೆಯಿಂದ ಆಚೆ ಹೋಯ್ತವಳೆ ಪಾರು. ನಂಗೆ ಗೊತ್ತು, ನಂಗೆ ಸಂದಾಗ ಗೊತ್ತು, ನಮ್ಮ ಮನೆಗೆ ಯಾರೇ ಬಂದ್ರೂ ನೀನು ಅವ್ರನ್ನ ನೆಮ್ಮದಿಯಿಂದ ಇರಕ್ ಬಿಡೋಕ್ಕಿಲ್ಲ. ಯಾಕೆ ಹೇಳು? ನೆಮ್ಮದಿ ಕೊಡೋಂತ ಮನ್ಸೇ ಇಲ್ವಲ್ಲ ನಿಂಗೆ. ನೀನು ಹೆಸರಿಗೆ ತಾಯಿ, ಆದ್ರೆ ಕೊಟ್ಟಿದ್ದಲ್ಲ ಸಾಯೋಂತ ನೋವು. ತಾಯಿ ಅನ್ನೋಳು ನೋವು ತಿಂದು ಜನ್ಮ ಕೊಡ್ತಾಳೆ. ಆದ್ರೆ ನೀನು ನಿನ್ ಖುಷಿಗೋಸ್ಕರ ಮಕ್ಕಳು ಮರಿ ಎಲ್ಲಾರ್ದು ಜೀವ ತಿಂತಿದ್ಯಾ. ನಮ್ಮ ಪಾರು ಗುರ್ತು ಪರಿಚಯ ಇಲ್ದಿರೋ ಊರಿಗೆ ಹೋಯ್ತಾವಳೆ. ಅವಳು ಹೋಗಿ ಅಲ್ಲಿ ಹೆಂಗಿರ್ತಾಳೋ, ಏನ್ ಮಾಡ್ತಾಳೋ ಅನ್ನೋ ಚಿಂತೆ ಒಂದ್ ಕಡೆ ಆದ್ರೆ, ಅವಳು ನಮ್ಮ ಮನೆ ಬಿಟ್ಟು ಹೋದ್ಮ್ಯಾಕೆ ಅವಳ ಜನ ಏನಂತ ಅಂಗಿಸ್ತಾರೋ, ಅವಳ ಬಗ್ಗೆ ಏನೇನ್ ಮಾತಾಡ್ತಾರೋ ಅಂತ ಭಯ ಆಯ್ತೈತೆ. ಅವಳ ಕಣ್ಣಲ್ಲಿ ನೀರ್ ಹಾಕ್ಸಿದ್ರೆ ಯಾರು ನೀರು ಚಮಸಕ್ಕಿಲ್ಲ. ಪಾಪ ಪಾರು ಮನ್ಸಲ್ಲ ಏಟೋ ನೋವು ತುಂಬಿಕೊಂಡವಳು. ಅವಳು ಮಾವನ ಮನೇಲಿ ಇದ್ದಿದ್ರು ನೆಮ್ಮದಿಯಾಗಿರ್ತಿದ್ಲೋ ಏನೋ. ಆದ್ರೆ ನಾನು ಈ ಮನೆ ಕರ್ಕ ಬಂದ್ಬಿಟ್ಟು ನಿನ್ ಶಾಪ, ನಿನ್ ಕರ್ಮನೆಲ್ಲ ಅವಳಿಗೆ ಅಂಟಿಸ್ಬಿಟ್ಟೆ. ಅವಳು ಈ ಮನೆ ಕಾಲಿಟ್ಟು ನಿನ್ನಿಂದ ಪಾರುನು ಪಾಪ ನೋವು ತಿನ್ನಂಗಾಯ್ತು. ಮಾವ,
ಜೊತೆ ಏನು ಮಾತಾಡ್ತಿದ್ಯಾ ಮಾವ? ಪಾರು ಏನಿಲ್ಲ ಪಾರು, ನಾನು ಮಾವ, ನಿನಗೆ ಎಷ್ಟು ಸತಿ ಹೇಳಿದ್ದೀನಿ ನಿನ್ನ ಮನಸ್ಸಲ್ಲಿ ಏನೇ ಇದ್ರು ಮುಚ್ಚುಗರ ಇಲ್ಲದೆ ಮುಚ್ಚುಮರೆ ಇಲ್ಲದೆ ನನ್ನ ಹತ್ರ ಹೇಳ್ಕೊ ಅಂತ. ಮತ್ತೆ ಅದೇ ಕೆಲಸ ಮಾಡ್ತಿದ್ಯಲ್ಲ. ಪಾರು ಅದೇನೋ ಅಭ್ಯಾಸ ಬಲ ಬಂದ್ಬಿಟ್ಟೆ, ಏನೋ ಅನ್ಕೋಬೇಡ. ನಾನು ಅನ್ಕೊಳ್ತಿರೋದು ಆ ವಿಷಯಕ್ಕಲ್ಲ ಮಾವ. ಮತ್ತಿನ್ನು ಯಾವ ವಿಷಯ ಪಾರು? ನಾನು ಹೋಗ್ತೀನಿ ಅಂತ ಎಲ್ಲರೂ ಬಂದು ಹೋಗ್ಬೇಡ ಪಾರು, ಇಲ್ಲೇ ಇರು ಅಂತ ಉಳಿಸ್ಕೊಳ್ಳೋ ಪ್ರಯತ್ನ ಮಾಡ್ತಿದ್ದಾರೆ. ನೀನು ಮಾತ್ರ ಒಂದ್ಸತಿ ಇಲ್ಲೇ ಇರೋ ಪಾರು ಅಂತ ಹೇಳೇ ಇರಲಿಲ್ಲ ಮಾವ. ಯಾಕೆ? ನಿನಗೆ ನಾನು ಹೋಗೋದು ಇಷ್ಟನಾ ಮಾವ? ಪಾರು ಎಂತ ಮಾತು ಕೇಳ್ಬಿಟ್ಟೆ ಪಾರು, ಎಲ್ಲಾದ್ರೂ ಉಂಟಾ? ತಿಟ್ಟ ಪಾರು, ನಾನು ಒಂದ್ಕೆ ತಾನು ಪಾರು ನೀನು ಇಲ್ಲೇ ಉಳ್ಕೋ, ನಮ್ಮನ್ನು ಬಿಟ್ಟು ಎಲ್ಗೂ ಹೋಗ್ಬೇಡ ಅಂತ ಕೇಳ್ಕೊಳ್ಳಿಲ್ಲ. ನನಗೆ ಕೇಳ್ಕೊಳ್ಳಿಲ್ಲ ಅಂದ ಮಾತ್ರಕ್ಕೆ ನೀನು ಹೋದ್ರೆ ನಂಗೆ ಖುಷಿ ಆಯ್ತದೆ ಅಂತ ಅಲ್ಲ ಪಾರು. ನೀನು ತಗೊಂಡಿರೋ ನಿರ್ಧಾರಕ್ಕೆ ವಿರುದ್ಧವಾಗಿ ಹೋಗಿ ಎಲ್ಲಿ ನಿಮ್ಮ ಖುಷಿನ ಹಾಳು ಮಾಡ್ಬಿಡ್ತೀನೋ ಅನ್ನೋ ಭಯಕ್ಕೆ ಕೇಳಿಲ್ಲ ಆಟೆಯ ಪಾರು. ಪಾರು, ಈ ಜಗತ್ನಾಗೆ ನಿನ್ ಏನೇನು ಖುಷಿ ಇದೆಯೋ, ನೀನು ಏನೇನು ಆಸೆ ಪಡ್ತೀಯೋ ಎಲ್ಲಾದ್ನು ಮೊದಲಿಗೆ ತಗೊಬಂದು ನಿನ್ನ ಕೈನಾಗ ಇಟ್ಬಿಡೋಣ ಅನ್ಸುತ್ತೆ. ಜಗತ್ತಲ್ಲಿ ನೀನು ಯಾವುದೇ ಜಾಗಕ್ಕೆ ಹೋಗ್ಬೇಕು ಅನ್ಸ್ಕೊಂಡ್ರು ನಿನ್ನ ಪಾದನ ಆ ಜಾಗಕ್ಕೆ ಮುಟ್ಟಿಸ್ಬೇಕು ಅನ್ಸ್ತೈತೆ. ಇಲ್ಲ ಆ ಜಾಗನೇ ತಗೊಬಂದು ನಿನ್ನ ಪಾದದಡಿ ಇಟ್ಬಿಡ್ಬೇಕು ಅನ್ಸುತ್ತೆ. ಪಾರು, ನೀ ಕೇಳಿದಕ್ಕೆಲ್ಲ ಯಾರು ತತಾಸ್ತು ಅಂತಾನಲ್ಲ, ಹಂಗೆಯ ನೀನು ಏನೇ ಅನ್ಕೊಂಡ್ರು ನಿನ್ಗೆಲ್ಲ ಮಾಡಿಕೊಟ್ಟು ಒಂದು ಮರೇಲಿ ನಿಂತ್ಕೊಂಡು ನೀನು ಖುಷಿಲಿರೋದನ್ನ ನೋಡೋಣ ಅನ್ಸುತ್ತೆ. ಇನ್ನೆಷ್ಟೋಕಿತ ನೀ ಕೇಳೋಕ್ಕೂ ಮುಂಚೆನೆ ನಿನ್ನ ಮನಸ್ಸಲ್ಲಿ ಏನಿದೆ ಅಂತ ತಿಳ್ಕೊಂಡು ನೀ ಕಣ್ಮುಚ್ಚಿ ಬಿಡೋದ್ರೊಳಗೆ ನಿನ್ನ ಕಣ್ಮುಂದೆ ಇಟ್ಬಿಡೋಣ ಅನ್ಸುತ್ತೆ. ನಾನು ಏನೇ ಮಾಡಿದ್ರು ನಿನ್ನ ಖುಷಿಗೆ ಪಾರು, ನೀನು ಖುಷಿಯಾಗಿರ್ಬೇಕು ಆಟಯ. ಯಾಕಂದ್ರೆ ನನ್ನ ಜೀವನದಲ್ಲಿರೋ ಖುಷಿ ಅನ್ನೋ ಗುಬ್ಬಿ ಮರಿ ನೀನು ಖುಷಿಲಿರೋ ಗೂಡಲ್ಲಿರೋದು. ಮಾವ, ನನಗೇನು ಗೊತ್ತಾಗಲ್ಲ ಅನ್ಕೊಂಡಿದ್ಯಾ ಅಲ್ವಾ ನೀನು? ಆದರೆ ಈ ವಿಷಯದಲ್ಲಿ ನೀನು ಸೋತಿದ್ಯಾ. ಯಾಕಂದ್ರೆ ನನಗೆಲ್ಲ ಗೊತ್ತಾಗಿದೆ. ಆದರೆ ಅಣ್ಣನೂ ಒಂದು ಹುಡುಗಿನ ವಿರೋಧಿಸ್ತಿದ್ದ. ಅಮ್ಮ, ನಾನು ನಿನ್ನ ಹತ್ರ ಏನೋ ಒಂದು ಕೇಳ್ತೀನಿ, ನೀನು ನಿಜ ಹೇಳಬೇಕು ಆಯ್ತಾ? ಹೇಳು ಮಗನೆ. ಮನೆಗೆ ಯಾರಾದರೂ ಬಂದರೆ ಅಣ್ಣಂದರು ನಮಗೆ ಒಳ್ಳೊಳ್ಳೆ ಬಟ್ಟೆ ಕೊಡ್ತಾರೆ, ಮೈ ತುಂಬ ಒಡವೆ ಹಾಕ್ತಾರೆ, ಆಮೇಲೆ ಅದನ್ನೆಲ್ಲ ಕಿತ್ಕೊಂಡು ಸುಟ್ಟಾಕ್ಬಿಡ್ತಾರೆ, ಹೊಡಿತಾರೆ, ಬೈತಾರೆ. ಯಾಕಮ್ಮ? ನೀನು ಕೇಳಿದ ಪ್ರಶ್ನೆ ಸುಲಭವಾಗಿ ಇದೆ ಮಗನೆ, ಆದರೆ ಉತ್ತರ ಹೇಳೋಕೆ ನಂಗೆ ಕಷ್ಟ ಮಗನೆ. ಹೇಳಮ್ಮ. ಎಲ್ಲ ಅಣ್ಣಂದ್ರು ಅವ್ರ ತಮ್ಮಂದ್ರಿಗೆ ಹೊಡಿತಾರಾ, ಹಿಂಗೆ ಬೈತಾರಾ? ಇಲ್ಲಪ್ಪ, ನಿಜ ಹೇಳಬೇಕು ಅಂದರೆ ನಿನ್ನೆಲ್ಲ ಕಷ್ಟಗಳಿಗೆ ಕಾರಣ ನಾನು. ನೀನು ನನ್ನ ಹೊಟ್ಟೆಲಿ ಹುಟ್ಟಿದ್ಯಲ್ಲ, ಆ ಕಾರಣಕ್ಕೋಸ್ಕರ ಇಷ್ಟೆಲ್ಲ ನೋವು ಅನುಭವಿಸ್ತಾ ಇದೆಯಾ ಮಗನೆ, ಇಷ್ಟೆಲ್ಲ ನೋವು ಅನುಭವಿಸ್ತಾ ಇದೆಯಾ. ನಿಮ್ಮಪ್ಪ ತೀರೋದಾಗ್ಲೇ ನಾನು ಸಾಯಬೇಕು ಅಂತ ತುಂಬಾ ಪ್ರಯತ್ನ ಪಟ್ಟೆ, ಆದ್ರೆ ನಿನ್ನಿಂದಾಗಿ ನಾನಿನ್ನೂ ಬದುಕಿದ್ದೀನಿ ಮನು, ನಾನಿನ್ನೂ ಬದುಕಿದ್ದೀನಿ.
ಅಳ್ಬೇಡ ಅಮ್ಮ. ನಾನು ಇನ್ಮೇಲೆ ಈ ಥರ ಎಲ್ಲ ಏನೂ ಕೇಳಲ್ಲ, ಆಯ್ತಾ? ನಾನು ನಿನ್ನ ಚೆನ್ನಾಗಿ ನೋಡ್ಕೊತೀನಿ. ನೀನೇನು ಯೋಚನೆ ಮಾಡಬೇಡ, ಆಯ್ತಾ? ಗೊತ್ತಾಗದೆ ಅಂದ್ರೆ ಯಾವ ವಿಷಯ ಪಾರು? ಏನ್ ವಿಷಯ? ಯಾರು ಹೇಳಿದ್ರು? ಹೇಳು ಪಾರು, ಯಾವ ವಿಷಯ? ಎಲ್ಲ ನಾನು ನಿನ್ನ ಮನಸ್ಸಲ್ಲೇ ಇಟ್ಕೊಂಡು ಒಬ್ಬನೇ ಕೊರಗ್ತಿದ್ಯಲ್ಲ, ಆ ವಿಷಯ ಮಾವ. ಅಯ್ಯೋ ಅದಾ ಪಾರು, ಇದೆಲ್ಲ ನನಗೆ ಮಾಮೂಲಾಗ್ಬಿಟ್ಟದೆ. ನಡಿ ನಡಿ, ಬೇಗ ಹೋಗಿ ಮಲಿಕ. ಬೆಳಗ್ಗೆನೆ ಬಸ್ ಬಂದತ್ತದೆ, ಒತ್ತಾರನೆ ಎದ್ದು ಹೋಗ್ಬೇಕಾಯ್ತದೆ. ನಡಿ ಹೋಗುಮ್ಮ. ಆಮೇಲೆ ನೀನು ಏನೆಲ್ಲ ಎತ್ತಿಟ್ಕೊಂಡಿದ್ಯಾ ಅನ್ನಲ್ಲ ಇನ್ನೊಂದು ಕಿತ್ತ ನೋಡ್ಬೇಕು. ನಡಿ ಪಾರು, ಹೋಗುಮ್ಮ. ನಡಿ ಹೋಗುಮ್ಮ, ನಡಿ ಪಾರು, ಬಾ. ಪಾರು, ಅಲ್ಲೊಜ್ಜೋ ಬ್ರಸ್ಸು, ಪೇಸ್ಟು, ಸೋಪು ಎಲ್ಲ ಎತ್ತಿಟ್ಕೊಂಡಿದ್ಯಾ? ಎಲ್ಲ ಅಲ್ಲೇ ಸಿಗುತ್ತೆ ಮಾವ. ಸಿಗ್ತೈತೆ ಪಾರು, ಆದರೆ ಇಲ್ಲಿ 10 ರೂಪಾಯಿ ಸೋಪು, ಅಲ್ಲಿ 800 ರೂಪಾಯಿ ಲೆಕ್ಕ ಅಲ್ವಾ? ಹೌದು ಮಾವ, ನಾನು ಇದನ್ನೆಲ್ಲ ಇಲ್ಲೇ ಬಿಟ್ಟು ಹೋದ್ರೂ ಪರವಾಗಿಲ್ಲ ಮಾವ. ಆದರೆ ಈ ಡಾಕ್ಯುಮೆಂಟ್ಸ್ನೆಲ್ಲ ಮಿಸ್ ಮಾಡೋಂಗೆ ಇಲ್ಲ. ಎಲ್ಲ ಒಂದು ಮಿಸ್ ಆದರೂ ಎಲ್ಲ ಫ್ಲಾಪ್ ಆಗೋಗುತ್ತೆ. ಅದಕ್ಕೆ ಎಲ್ಲ ಡಬಲ್ ಚೆಕ್ ಮಾಡಿದ್ದೀನಿ, ಎಲ್ಲ ಎತ್ತಿಟ್ಕೊಂಡಿದ್ದೀನಿ. ಟೆನ್ಷನ್ ಬೇಡ. ಸರಿ ಪಾರು. ಏನ್ರವ ನೀವು ಈಟತ್ನಲ್ಲಿ ಯಾಕೆ ಹಿಂಗ್ ಕೂತೀರಾ? ನಿದ್ದೆ ಬತ್ತಿಲ್ವಾ? ಅದಕ್ಕೆ ಹೊರಡ್ತಾ ಇದ್ದಾರೆ. ನಮ್ಗೆಲ್ಲ ಬೇಜಾರಾಗ್ತಾ ಇದೆ. ಹಸ್ವಾದ್ರೇನೆ ನಿದ್ದೆ ಬರಲ್ಲ ಅಣ್ಣ, ಬೇಜಾರಾದ್ರೆ ನಿದ್ದೆ ಬರುತ್ತಾ? ಅಲ್ಲ ಅಣ್ಣ, ಅದಕ್ಕೆ ಹೊರಟು ನಿಂತಾಗ ನೀನ್ ಬೇಡ ಅನ್ಬೋದಿತ್ತಲ್ವಾ? ಯಾಕೆ ಹೇಳಿಲ್ಲ? ನಮ್ಗೆಲ್ಲ ಅದ್ ಬೇಡ ಇದ್ ಬೇಡ ಅಂತ ಹೇಳ್ತೀಯಲ್ಲಣ್ಣ. ಒಂದೇ ಒಂದ್ಸತಿ ಅತ್ಗೆಗೂ ಹೇಳಣ್ಣ, ನಿನ್ ಮಾತು ಅತ್ಗೆ ಕೇಳ್ತಾರೆ. ತಮ್ಮಯ್ಯ ಅಂತೀನಿ, ಮೆತ್ತಗೆ ಮಾತಾಡ್ರವ. ನಾನು ನಿಮಗೆ ಮೊದಲೇ ಹೇಳಿಲ್ವಾ ಹಂಗೆಲ್ಲ ಹೇಳೋಕೆ ಹಾಕಿಲ್ಲ ಅಂತ? ಅದನ್ನೇ ಯಾಕಾಗಕ್ಕಿಲ್ಲ ಅಂತಿರೋದು ನಾವು. ಯಾಕೆ ಅಂದ್ರೆ ಹೆಂಗ್ ಕೇಳೋಣ? ಹೇಳಿದ್ರೆ ಅರ್ಥ ಹಾಕಿಲ್ಲ. ಪಾರು ಓದಕ್ ಹೋಯ್ತವಳೆ, ಒಳ್ಳೆ ಕೆಲ್ಸಕ್ಕೆ ಶುಭವಾಗ್ಲಿ ಅಂತ ನಾವೆಲ್ಲ ಆರಿಸ್ ಕಳಿಸ್ಬೇಕು. ಇಲ್ಲಿ ನೋಡಿದ್ರೆ ನೀವೆಲ್ಲ ಕಣ್ಣೀರ್ ಹಾಕೊಂಡು ಕೂತಿರಲ್ಲ, ಹಿಂಗೆ ಕಳಿಸಿದ್ರೆ ಅವಳು ಒಳ್ಳೇದಾಯ್ತದ? ಅವೆಲ್ಲ ನಗ್ನಗ್ತಾ ಖುಷಿ ಖುಷಿಯಾಗಿ ಕಳಿಸಿದ್ರೇನೆ ಪಾರುಗೂ ಅಲ್ಲಿ ಸಂದಾಕಿರೋದು, ಅಲ್ಲಿ ನೆಮ್ಮದಿಯಾಗಿರೋದು. ನಮ್ಗೆಲ್ಲ ನಿಂತರ ನಾಟಕ ಮಾಡಕ್ ಬರಲ್ಲ ಅಣ್ಣ. ಬೇಜಾರಾದ್ರೆ ಅಳ್ತೀವಿ, ಖುಷಿ ಆದ್ರೆ ನಗ್ತೀವಿ. ನಿನಗ್ ಖುಷಿ ಆದ್ರೆ ಮಾಕಳವ್ವ ಅಂತ್ಯ, ಬೇಜಾರಾದ್ರೆ ನಗ್ತೀಯ. ನಿನ್ನಷ್ಟು ಗಟ್ಟಿ ಮನ್ಸಿಲ್ಲ ಅಣ್ಣ ನಮ್ಗೆ. ಹೆಣ್ ಮನ್ಸಲ್ವಾ, ಬೇಗ ಕರಗ್ ಬಿಡುತ್ತೆ, ಬೇಗ ಸ್ಪಂದಿಸ್ಬಿಡುತ್ತೆ, ಬೇಗ ಹಚ್ಕೊಂಡ್ಬಿಡುತ್ತೆ. ಅದಕ್ಕೇನ್ ಬಿಟ್ಟಿರಕ್ಕಾಗಲ್ಲ ಅಣ್ಣ ನಮ್ ಕೈಯಲ್ಲಿ. ನಂಗೆ ಅರ್ಥ ಆಯ್ತದ ಕಣ್ರವ್ವ, ಆದ್ರೆ ಈ ಟೈಮ್ನಾಗೆ ಅದಕ್ಕೆ ಮುಂದೆ ಯಾರು ನೋವು ತೋರಿಸ್ಕೋಬಾರ್ದು, ಬೇಜಾರು ತೋರಿಸ್ಕೋಬಾರ್ದು. ಪಾರು ಮುಂದೆ ಎಲ್ಲರೂ ಖುಷಿ ಖುಷಿಯಾಗಿ ಇರಬೇಕು. ನನಗೋಸ್ಕರ ಕಣ್ರವ್ವ. ಹೋಗ್ರವ್ವ, ಮಲಿಕಳಿ ಹೋಗು. ಖುಷಿ ಹೋಗಿ ಮಲ್ಕಳಿ ಹೋಗಿ. ಎಲ್ಲ ಒಳ್ಳೆದಾಯ್ತದೆ. ಯಾವ್ಯಾವ ಸಮಯಕ್ಕೆ ಏನೇನಾಗಬೇಕೋ ಅದೇ ಆಯ್ತದೆ.
ಎಲ್ಲ ನಮ್ಮವ್ವ ಮಾಕಳವನಿಚ್ಛೆ ಅಲ್ವಾ? ಅಣ್ಣ ಅತ್ತಿಗೆ ನಿಜವಾಗ್ಲೂ ನಮ್ಮನ್ನೆಲ್ಲ ಬಿಟ್ಟು ಹೋಯ್ತಾಳ? ಪ್ರೀತಿ ಹೋಯ್ತು ಅಂತ ನೀನು ಅನ್ಕೊಂಡಿದ್ಯಾ ಅದಕ್ಕೆ, ಆದರೆ ಅಣ್ಣನೂ ಒಂದು ಹುಡುಗಿನ ಬಿರುಚಿಸ್ತಿದ್ದ. ಮಾವ ಯಾರನ್ನ ಪ್ರೀತಿಸ್ತಿರ್ಬೋದು, ಅವನ ಹತ್ರನೇ ಕೇಳ್ಬಿಡ್ಲಾ?